ಬೊಕ್ಕೆ ಕೊಡಬೇಕಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ವಿಜಯ್. ಕಾರ್ತಿಕ್ on the ತಬಲಾ, ಅಭಿಷೇಕ್ on the rhythm pads, ಆಕಾಶ್ ಶಿವಮಲ್ಲು on the keys. ಇನ್ನೊಮ್ಮೆ ಜೋರಾದ ಚಪ್ಪಾಳೆ. ಏನ್ ಬರೋಣ ನಮ್ಗೆ ಎಷ್ಟು ಚೆನ್ನಾಗಿ ನೋಡ್ತಿದ್ರೆ. ಸೂಪರ್. ಈಗ ಫೈನಲ್ ಏನ್ ಹೇಳಕ್ ಇಷ್ಟಪಡ್ತೀರಾ ಒಂದ್ ಸಾಲಲ್ಲಿ? ಪ್ರೇಮ್. ನಮಗೂ ಹಾಡಬೇಕು, ಪ್ಲೇಬ್ಯಾಕ್ ಸಿಂಗರ್ ಆಗಬೇಕಂತ ತುಂಬ ಆಸೆ ಇತ್ತು. ಆದರೆ ಮಿಮಿಕ್ರಿ ದಯಾನಂದ್ ಸರ್ ಹೇಳಿದಾಗೆ ನಮಗೆಲ್ಲ ವೇದಿಕೆಗಳು ಸಿಗಲಿಲ್ಲ. ಬರೀ ಸ್ಕೂಲ್ ಬಿಟ್ಟರೆ, ಸ್ಕೂಲ್ ಆದಮೇಲೆ ನಾವು ಹಾಡಬೇಕು ಅಂತ ಹೋದರೆ ನಮ್ಗೆ ಇರ್ತಾ ಇದ್ದಿದ್ದು ಒಂದೇ ಅವಕಾಶ ಆರ್ಕೆಸ್ಟ್ರಾಗಳು. ನಮ್ಮ ಗಲ್ಲಿಯಲ್ಲಿ ಅಣ್ಣಮ್ಮ ಕೂರಿಸಿದಾಗ, ರಾಜ್ಯೋತ್ಸವ ಮಾಡಿದಾಗ, ಗಣೇಶ ಕೂರಿಸಿದಾಗ ಅಲ್ಲೂ ಹೋಗಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಸರ್ ಒಂದೇ ನಾನು ಹೇಳ್ತೀನಿ ಸರ್, ಪ್ಲೀಸ್ ಒಂದು ಚಾನ್ಸ್ ಕೊಡಿ ಸರ್. ಅವ್ರಿಗೆ ಏನಂದರೆ ಆರ್ಕೆಸ್ಟ್ರಾದವ್ರು ಯಾರೋ ಹುಡುಗ ಒಂದು ಚಾನ್ಸ್ ಕೇಳ್ತಾವನೆ, ಶ್ರುತಿ ತಪ್ಪಿಡ್ರೆ ತಾಳ ತಪ್ಪಿಡ್ರೆ ಹೋಗೋದು ನಮ್ಮ ಮರ್ಯಾದೆ ಅಂತೇಳಿ ಸುಮಾರು ಜನ ಕೊಡ್ತಾ ಇರಲಿಲ್ಲ. ಬಟ್ ಅದರಲ್ಲಿ ಕೆಲವರು ಓಕೆ ಬನ್ನಿ ನಿಂತ್ಕೊಳ್ಳಿ ಅಂತೇಳಿ ಒಂದು ಅವಕಾಶ ಕೊಡೋರು. ಆಡ್ತಾ ನಾವು ಎಷ್ಟೋ ಸರಿ ಶ್ರುತಿ ತಪ್ಪಿದ್ದೀವಿ, ತಾಳ ತಪ್ಪಿದ್ದೀವಿ, ಬಟ್ ಜೊತೆಲಿ ನಿಂತ್ಕೊಂಡು 1 2 3 ಹೇಳಿ ಶ್ರುತಿ ಇದು ಮಾಡಿ ನಮ್ಗೊಂದು ಅವಕಾಶ ಕೊಟ್ಟು ಆ ಥರ ಅವಕಾಶಗಳು ಗಿಟ್ಟಿಸ್ಕೊಂಡು ಆ ಎಲ್ಲ ಆರ್ಕೆಸ್ಟ್ರಾದವರ ಒಂದು ಆಶೀರ್ವಾದ, ಒಂದು ಸಹಕಾರದಿಂದ ಇವತ್ತು ನಾನು ಹೀರೋ ಆಗಿದ್ದೀನಿ. ಆದರೆ ಇವತ್ತು ಬರ್ತಾ ಇರೋ ಹೀರೋಗಳಿಗೆ, ಹಾಡುಗಾರ ಆಗಬೇಕು ಅಂದ್ಕೊಂಡಿರೋರಿಗೆ ಸಾಕಷ್ಟು ವೇದಿಕೆಗಳಿದೆ. ಅದರಲ್ಲಿ ಏನು ಗೋಲ್ಡನ್ ವಾಯ್ಸ್ ಅಂತ ನೀವು ಈ ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ರೆ, ಇಟ್ಸ್ ರಿಯಲಿ ಗೋಲ್ಡನ್ ಆಪರ್ಚುನಿಟಿ ಫಾರ್ ಆಲ್ ಸಿಂಗರ್ಸ್. ಸೊ ಅದನ್ನು ತುಂಬ ಚೆನ್ನಾಗಿ ಒಂದು ವೇದಿಕೆಯನ್ನು ಸಿಂಗರ್ಸ್ಗೆ ನೀವು ಮಾಡಿಕೊಟ್ಟಿದ್ದೀರಾ. ಒಂದಷ್ಟು ಜನನ ಸೆಲೆಕ್ಟ್ ಮಾಡಿದ್ದೀರಾ. ನಿಜಕ್ಕೂ ನಿಮ್ಮನ್ನ ಅವರು ದೊಡ್ಡ ಸಿಂಗರ್ಗಳಾದಾಗ 92.7ನ ಖಂಡಿತವಾಗ್ಲೂ ಅವ್ರ ಗೋಲ್ಡನ್ ಮೆಮೊರಿಯಲ್ಲಿ ನೆನಪಿಟ್ಕೊಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫ್ಯಾಂಟಾಸ್ಟಿಕ್ ವೇದಿಕೆ ಇದು. ಸೊ ಕಂಗ್ರ್ಯಾಚುಲೇಷನ್. ಯಾರು ಗೆದ್ದಿದ್ದೀರೋ ಅವರಿಗೆ ಸ್ವಲ್ಪ ಗೊತ್ತಾಗುತ್ತೆ. ಮುಂದಿನ ನೀವು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಮೇಡಮ್, ವಿಜಯ್ ಸರ್ ಇಷ್ಟು ಹೇಳಿದ್ರ. ಬಟ್ ಕನ್ಕ್ಲೂಷನ್ ಒಂದ್ ಸಾಲಲ್ಲಿ ಅಲ್ಲಿಗೆ ಮುಕ್ತಾಯವಾಯಿತು ಅಂತ ಏನ್ ಹೇಳ್ತೀರಾ ಇಬ್ರು? ಇದು ಇವಾಗ ತಾನೇ ಶುರು ಆಗ್ತಾ ಇದೆ, ಇವರಿಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಬೆನಿಡ್ರಲ್ ಬಿಗ್ ಗೋಲ್ಡನ್ ಬಾಯ್ಸ್ ಸೀಸನ್ 2 ಮಾತ್ರ ಅದರ ಫಲಿತಾಂಶ ಸಿಗುತ್ತೆ ಹೊರತು ಜೀವನದಲ್ಲಿ ಮುಗ್ದೋಗಲ್ಲ. ಸೀಸನ್ 3 ಬರುತ್ತೆ, 4 5 6 ಬರ್ತಾನೆ ಇರುತ್ತೆ. ಗಂಟಲು ಕೆಟ್ಟರೆ ಬೆನಿಡ್ರಲ್ ಇರುತ್ತೆ ಅಂತ ಹೇಳ್ತಾರೆ. ಆ ಥರ ಅವಕಾಶಗಳು ಒಂದಾದ್ಮೇಲೆ ಬರ್ತಾನೆ ಇರುತ್ತೆ. ಯಾರ್ಯಾರಿಗೆ ಪಲ್ಲವಿ ಅವರು ಸಲಹೆಗಳನ್ನು ಕೊಟ್ಟರು ಅವರು ಖಂಡಿತ ಅದನ್ನು ಸೇರಿಸಕ್ಕೆ ತಗೊಳ್ಳಿ. ಪ್ರೇಮ್ ಅವ್ರು ಹೇಳಿದಾಗ ಇವಾಗಿರೋ ಎಕ್ಸ್ಪೋಜರ್ ಖಂಡಿತ ಬಹಳ ವಿಸ್ತಾರವಾಗಿದೆ. ಅದನ್ನು ಬಳಸ್ಕೊಳ್ಳಿ. ಕರ್ನಾಟಕಕ್ಕೆ ಹೆಮ್ಮೆ ತಂದೆ. ಥ್ಯಾಂಕ್ ಯು ಸೊ ಮಚ್ ಪಲ್ಲವಿ ಮೇಡಮ್. ಅವ್ರು ಹೇಳಿದ ಕರೆಕ್ಟ್. ನಿಜವಾಗ್ಲೂ ಒಂದು ಮಾತನ್ನ ಒಪ್ತೀನಿ. ಏನು ಅಂದರೆ ಕಾಂಪಿಟೇಷನ್ಗಳು ನಡೀತಾನೇ ಇರುತ್ತೆ. ಆ್ಯಕ್ಚುಲಿ ಅಯ್ಯೋ ನನಗೆ ಇವತ್ತು ಅವಕಾಶ ಸಿಗಲಿಲ್ಲ ಅಂತ ಇಫ್ ಯು ಡೋಂಟ್ ವಿನ್ ಇವತ್ತು ಅನಿಸಿದ್ರೆ, ಕಾಂಪಿಟೇಷನ್ ನಡೆಸ್ತಾರಲ್ಲ ಅವರು ಒಳ್ಳೆ ಗಾಯಕರು ಬೇಕು, ಒಳ್ಳೆ ಗಾಯಕಿಯರು ಬೇಕು, ಹುಡುಕ್ತಾ ಇದ್ದೀವಿ, ಟ್ಯಾಲೆಂಟ್ ಹುಡುಕ್ತಾ ಇದ್ದೀವಿ ಅಂತ ಕಾಂಪಿಟೇಷನ್ ನಡೆಸೋರು ಅಷ್ಟು ಒಳ್ಳೊಳ್ಳೆ ಟ್ಯಾಲೆಂಟ್ಗಳನ್ನು ಹುಡುಕ್ತಾ ಇದ್ದಾರೆ. ಸೊ ಅವಕಾಶಗಳಿಗೆ ಯಾವ ಕೊರತೆನೂ ಇಲ್ಲ ಈಗಿನ ಕಾಲದಲ್ಲಿ. ಯಾವುದಕ್ಕೆ ಕೊರತೆ ಇದೆ ಅಂದರೆ ಒಳ್ಳೆ ಟ್ಯಾಲೆಂಟ್ಗಳಿಗೆ. ಸೊ ಇಫ್ ನಿಮ್ಮಲ್ಲೆಲ್ಲ ಒಳ್ಳೆ ಟ್ಯಾಲೆಂಟ್ ಇದೆ, ಆದರೆ ಬೇಕಾಗಿರೋದು ಸ್ವಲ್ಪ ಸಾಧನೆ, ಸ್ವಲ್ಪ ಪ್ರಾಕ್ಟೀಸ್, ರಿಯಾಜ್. ಆ್ಯಂಡ್ ನಮ್ಮ ಎಷ್ಟೋ ಗುರುಗಳಲ್ಲಿ ಒಬ್ಬರು ನಾನೂರ ಅನಂತಕೃಷ್ಣ ಶರ್ಮಾ ಅವ್ರು ಹೇಳ್ತಾರೆ, ನೀವು ಬ್ಯಾಂಕಲ್ಲಿ ಎಷ್ಟು ದುಡ್ಡನ್ನು ಇಟ್ಟಿರ್ತೀರೋ ಅಷ್ಟು ಮಾತ್ರ ಡ್ರಾ ಮಾಡೋಕ್ಕೆ ಸಾಧ್ಯ ಅಲ್ವಾ? ಸೊ ನಾವು ಎಷ್ಟು ಬ್ಯಾಂಕಲ್ಲಿ ದುಡ್ಡು ಇಡ್ತೀವೋ, ಅಂದರೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಬ್ಯಾಂಕಲ್ಲಿ ದುಡ್ಡು ಸೇವಿಂಗ್ಸ್ ಇರ್ತಂಗೆ. ಸೊ ನಾವು ಸೇವಿಂಗ್ಸ್ ಎಷ್ಟು ಮಾಡ್ತೀವೋ ಅಷ್ಟು ನಾವು ವಿಡ್ರಾ ಮಾಡ್ಬೋದು. ಆ್ಯಂಡ್ ಆಲ್ವೇಸ್ ಆ್ಯಸ್ ಆರ್ಟಿಸ್ಟ್ಸ್ಗೆ ನಮ್ಗೆ ಗೊತ್ತಿರೋ ಒಂದು ಗುಡ್ ಏನಂದರೆ, ನಾವು ಪ್ರಾಕ್ಟೀಸ್ ಮಾಡ್ತೀವಲ್ಲ ಮನೆಯಲ್ಲಿ ಕೂತು, ಅಲ್ಲಿ 100% ನಾವು ವಿ ವಿಲ್ ಬಿ ಸಿಂಗಿಂಗ್ 100%. ಏಕೆಂದರೆ ನಮ್ಮ ಮುಂದೆ ಯಾರೂ ಇರೋದಿಲ್ಲ, ಜನ ಇರಲ್ಲ, ಗಲಾಟೆ ಇರಲ್ಲ, ನಮಗೆ ನಾವೇ ಇರ್ತೀವಿ, ನಮ್ಗೆ ಇನ್ಹಿಬಿಷನ್ ಇರಲ್ಲ. ಸ್ಟೇಜ್ ಮೇಲೆ ಬಂದಾಗ ದಟ್ ವಿಲ್ ಕಮ್ ಡೌನ್ ಟು 40%. ಸೊ ನಾವು ಪ್ರಾಕ್ಟೀಸ್ ಮಾಡಿರೋದಕ್ಕೂ ನಾವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೂ ಅಷ್ಟು ಅಜಗಜಾಂತರ ಇರುತ್ತೆ. ವಿ ಆರ್ ಮೋರ್ ಕೇಪಬಲ್ ಅಂತ. ಬಟ್ ವಿ ಕಾಂಟ್ ಡೂ ಇಟ್ ಬಿಕಾಸ್ ಆಫ್ ಮೆನಿ ಅದರ್ ಫ್ಯಾಕ್ಟರ್ಸ್. ಇಲ್ಲಿ ಬೇರೆಯವ್ರು ಇರ್ತಾರೆ, ಭಯ ಆಗುತ್ತೆ, ಸ್ಟೇಜ್ ಫ್ರೈಟ್ ಇರುತ್ತೆ, ಏನೇನೋ ಯೋಚನೆ ಮಾಡ್ತೀವಿ, ಅಯ್ಯೋ ಅವ್ರಿಗೆ ನನ್ನ ಹಾಡು ಇಷ್ಟ ಆಗ್ತಿದೆಯೋ ಇಲ್ವೋ, ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ದಟ್ ಮೀನ್ಸ್ ಪ್ರಾಕ್ಟೀಸ್ ಅಷ್ಟಿರಬೇಕು, ಪರ್ಫಾರ್ಮೆನ್ಸ್ ಇಷ್ಟು ಬರುತ್ತೆ. ಸೊ ಇಫ್ ಯು ವಾಂಟ್ ಯುವರ್ ಪರ್ಫಾರ್ಮೆನ್ಸ್ ಲೆವೆಲ್ ಟು ಗೋ ಅಪ್, ಕೀಪ್ ಪ್ರಾಕ್ಟಿಸಿಂಗ್, ವಿಲ್ ಡೆಫಿನೆಟ್ಲಿ ಡೂ ವೆಲ್.
ಆಲ್ ದ ಬೆಸ್ಟ್ ಟು whoever wins, who doesn't win, whatever, all 6 of you are winners in life. ಥ್ಯಾಂಕ್ ಯು ಸೋ ಮಚ್. ಆನ್ ದಿಸ್ ನೋಟ್ ನಮ್ಮ ಬೆನೆಡ್ರಲ್ ಬಿಗ್ ಗೋಲ್ಡನ್ ವಾಯ್ಸ್ ಸೀಸನ್ 2 ನ ಆ ವಿನ್ನರ್ ಇಲ್ಲಿ ಗೆದ್ದಂತರು ನೇರವಾಗಿ ನಮ್ಮ ಶಂಕರ್ ಮಹಾದೇವನ್ ಅವ್ರ ಮುಂದೆ ಹಾಡಿ ಅಲ್ಲೂ ಗೆದ್ರೆ ಅವರ ಚಿತ್ರದಲ್ಲಿ ಹಾಡೋಕ್ಕೆ ಒಂದು ಸುವರ್ಣ ಅವಕಾಶ ಸಿಗೋ ಅಂತ ಗಾಯಕ ಯಾರು ಅಂತ ಈಗ ನಾನು ಅಲ್ಲಿ ಹೋಗ್ತೀನಿ. ನಾನು ಎಲ್ಲಿ ಓಡೋಗ್ತೀನಿ ನೀವು ನಿಂತ್ಕೊಳ್ಳಿ ಅಲ್ಲಿ, ಅದೇ ಗಾಯಕನ ಅಂತ ಅಂದ ತಕ್ಷಣ ನಾನು ಹೇಳ್ಕೊಂಡು ಬಂದ್ಬಿಡ್ತೀನಿ ವಿನ್ನರ್. ಓಕೆನಾ? ಪಲ್ಲವಿಜಿ ನೀವೇ ಹೇಳಬೇಕು ಎಲ್ಲಿ ಸ್ಟಾಪ್ ಅಂತೀರೋ ನಾನು ಅಲ್ಲೂ ನಿಂತ್ಕೊಳ್ತೀನಿ ಈಗ. ವಿನ್ನರ್ ನಮ್ಮ ವಿನ್ನರ್. ಓಕೆ, 3 ಜನ ಇದ್ದಾರೆ, ಇಲ್ಲಿಂದ ಓಡ್ತಾ ಇದ್ದೀನಿ ಈಗ. ಓಕೆನಾ? ರೆಡಿ? 1 3 ಜನ ಬರ್ತೀವಿ, 3 ಜನ ಬನ್ನಿ. ಇಲ್ಲೇ ನಿಂತ್ಕೊಳ್ಳಿ. ಓಕೆನಾ? ಪಲ್ಲವಿಜಿ ರೆಡಿನಾ? ಓಕೆ, ಮೊದಲನೆಯವರು ಫಸ್ಟ್ ರನ್ನರ್ ಅಪ್. ಓಕೆ, ಫಸ್ಟ್ ರನ್ನರ್ ಅಪ್. ಆಲ್ರೈಟ್, ಓಕೆ, 3 ಜನರು ಸ್ಟೇಜ್ ಮೇಲೆ. ಆಯ್ತು, ಬನ್ನಿ, ಪ್ಲಾನ್ ಚೇಂಜ್. ಬನ್ನಿ ಇದೇನು ಅನ್ಯಾಯ, ಮಯೂರ್ ಓಡೋದನ್ನ ನೋಡ್ಬೋದಿತ್ತು. ಅದೇ ಬಿಲ್ಡಿಂಗ್ ಅಲ್ಲಾಡ್ತಿತ್ತು ಆಮೇಲೆ. ಎನಿವೆ, ನಮ್ಮ ಮೊದಲನೇ ರನ್ನರ್ ಅಪ್ ಯಾರು ಪಲ್ಲವಿಜಿ? ಮೊದಲನೇ ಅಲ್ಲ, ರನ್ನರ್ ಅಪ್. ಸೆಕೆಂಡ್ ಪ್ಲೇಸ್ goes to ದೋಸ್ತು ಯಾರು 3 ಜನದಲ್ಲಿ ಯಾರು ಇರ್ಬೋದು? ಹೇಳ್ರಪ್ಪ. ಓ ಇಲ್ಲ ಅಂತ ಈ ಕಡೆ ಬರ್ತಿದೆ, ಅಶ್ವಿನ್ ಅಂತ ಬರ್ತಿದೆ. ಯಾರು ಓಹಿಲೇಶ್ವರಿ. ನಮ್ಮ ಸೆಕೆಂಡ್ ಪ್ಲೇಸ್ ದೋಸ್ತು ಓಹಿಲೇಶ್ವರಿ. ಒಮ್ಮೆ ಜೋರಾದ ಚಪ್ಪಾಳೆ. ಬೇಗ ಬರೀರಿ. ಐ ರಿಕ್ವೆಸ್ಟ್ ಪ್ರೇಮ್ ಸರ್ to kindly do the honors to the mother. ನಮ್ಮ ಸೆಕೆಂಡ್ ಪ್ಲೇಸ್ goes to ಓಹಿಲೇಶ್ವರಿ. ಜೋರಾದ ಚಪ್ಪಾಳೆ. ಓಕೆ, ನಾವು ಲೆಟ್ಸ್ ಬ್ರೇಕ್ ದ ಸಸ್ಪೆನ್ಸ್. ಇವರಿಬ್ರು ಮಧ್ಯದಲ್ಲಿ ಯಾರು ನಮ್ಮ ವಿನ್ನರ್ ಅಂತ. ಓಕೆ, ಅಶ್ವಿನ್ ಎಷ್ಟು ಜನ ಅಂತೀರ? ಅಶ್ವಿನ್ ಗೆದ್ದಿರ್ಬೋದು ಅಂತ. ಅಶ್ವಿನ್. ಓಕೆ, ರಕ್ಷಾ. ರಕ್ಷಾ, ನಾನೇ ಕೇಳಿದ್ರೆ ರಕ್ಷಾ. ಓಕೆ, ಯಾರು ಗೆದ್ದಿರ್ಬೋದು ಅಂತ ಪಲ್ಲವಿಜಿ ನೀವೇ ಹೇಳ್ಬಿಡಿ. ಓಕೆ, ವಿಜಯ್. ಅವಾಗಿಂದ ಹೇಳ್ತಾ ಬಂದ್ರಿ ನೋಡಿ, ರಿಯಾಕ್ಷನ್ ಅಲ್ಲೇ ಬಂದ್ಬಿಡುತ್ತೆ ಅಂತ. ಹೌದಾ? ಕೈ ಜಾಸ್ತಿ ಬಂದಿದೆ ಅಶ್ವಿನ್ಗೆ, ಸೊ ಅಶ್ವಿನ್. ಚೈತ್ರ ಬನ್ನಿ, ಪ್ಲೀಸ್ ಬನ್ನಿ, ನೀವು ಬನ್ನಿ. ಎಸ್. ಐ ರಿಕ್ವೆಸ್ಟ್ ಆಲ್ ದ ಫೈನಲಿಸ್ಟ್ ಆಲ್ಸೋ ಟು ಪ್ಲೀಸ್. ಪಲ್ಲವಿ, ರಾಜೇಗೌಡರು, ಸುಮನ್, kindly come on to the dais. ಬೆನೆಡ್ರಲ್ ಬಿಗ್ ಗೋಲ್ಡನ್ ವಾಯ್ಸ್ ಸೀಸನ್ 2 ನ ವಿನ್ನರ್ ಅಶ್ವಿನ್ ಪ್ರಭು ನೇರವಾಗಿ ಇಲ್ಲಿಂದ ಬೆಂಗಳೂರಿಂದ ಮುಂಬೈಗೆ ಹೋಗಿ ಶಂಕರ್ ಮಹಾದೇವನ್ ಮುಂದೆ ಹಾಡಿ ಅಲ್ಲಿ ನಡೆಯುವಂಥ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಅವರ ಚಿತ್ರದಲ್ಲಿ ಹಾಡುವಂತ ಸುವರ್ಣ ಅವಕಾಶ. ಒಮ್ಮೆ ಜೋರದ ಚಪ್ಪಾಳೆ.